ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೋದಿ ಕರ್ನಾಟಕಕ್ಕೆ ಅಧಿಕೃತವಾಗಿ ಕಾಲಿಟ್ಟು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಹುಬ್ಬಳ್ಳಿಯ ರಣಭೂಮಿಯಲ್ಲಿ ಮೋದಿ ತನ್ನ ಪ್ರಚಾರದ ಕಾರ್ಯವನ್ನ ಅದ್ದೂರಿಯಾಗಿ ಶುರು ಮಾಡಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಮೋದಿ ಮತ್ತು ಬಿಎಸ್ವೈ ನಡುವಿನ ಅಂತರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಹೌದು, ಕರ್ನಾಟಕದಲ್ಲಿ ಚುನಾವಣಾ ರಣಕಹಳೆ ಮೊಳಗಿಸಿರೋ ಮೋದಿ ಬಿಎಸ್ ಯಡಿಯೂರಪ್ಪ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಮೋದಿಯ ಮೊದಲ ಭೇಟಿಯಲ್ಲೇ ಈ ಸಂಗತಿ ಬಹಿರಂಗವಾದಂತಿದೆ. ನಿಜಕ್ಕೂ ಬಿಎಸ್ವೈ ಮೇಲೆ ಮೋದಿ ಮುನಿಸ್ಕೊಂಡಿದ್ದಾರಾ? ಮುಕ್ಕಾಲು ಗಂಟೆಗೂ ಹೆಚ್ಚು ಸಮಯ ಹತ್ತಿರದಲ್ಲೇ ಇದ್ರು ಒಂದೇ ಒಂದು ಅಕ್ಷರನ್ನು ಮಾತನಾಡದೆ ನಿರ್ಲಕ್ಷ್ಯವನ್ನ ತೋರಿದ್ದು ಸತ್ಯಾನ? ಇದು ಕೇಳ್ತಾ ಇರೋದು ಯಾರು? ಈ ಬಗ್ಗೆ ಸ್ಪೆಷಲ್ ಎಪಿಸೋಡ್ ಇದೆ, ಟೇಕ್ ಅ ಲುಕ್. ಆಪರೇಷನ್ ಫ್ಲಾಪ್ ಸ್ಟಾರ್ಸ್ ನೋಡಿಯೇ ನಿನ್ನೆ ಮೋದಿಯ ಜೋಶ್ ಹೋಯ್ತಾ? ಪಾಪ ಏನ್ ಮಾಡ್ತಾರೆ ಯಡಿಯೂರಪ್ಪ, ಮೋದಿ ಹಿಂಗ್ ನಡ್ಕೋಬೇಕಿತ್ತ? ಬಿಎಸ್ವೈ ಸೈಡ್ ಲೈನ್ ಪಕ್ಕದಲ್ಲೇ ಇದ್ರು ಮಾತಿಲ್ಲ, ಕತೆ ಇಲ್ಲ, ನಗುವಿಲ್ಲ. ಹುಬ್ಬಳ್ಳಿ ಕೇವಲ 27 ನಿಮಿಷದ ಭಾಷಣ, ಅಸಲಿಗೆ ಆಗಿದ್ದೇನು? ರಾಜ ಹುಲಿನ ಕಡೆಗಣಿಸಿ ಕರ್ನಾಟಕನ ಗೆಲ್ಲೋಕಾಗುತ್ತಾ ಮೋದಿ? ಲೋಕಸಭಾ ಚುನಾವಣೆಗೆ 2 ತಿಂಗಳು ಇಲ್ಲ. ಮಾರ್ಚ್ ಮೊದಲ ವಾರದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕ ಘೋಷಣೆಯಾಗಲಿದೆ. ಈ ಬಾರಿ 28 ರಾಜ್ಯ 7 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಬಿಜೆಪಿಯ ವಿಜಯ ಪತಾಕೆ ಹಾರಿಸಬೇಕೆಂದು ನಿರ್ಧರಿಸಿರುವ ಮೋದಿ ಈಗಾಗಲೇ ಕಾಲಿಗೆ ಚಕ್ರ ಕಟ್ಟಿ ತಿರುಗಾಟ ಶುರು ಮಾಡಿದ್ದಾರೆ. ಒಂದೊಂದೇ ರಾಜ್ಯಗಳಿಗೆ ಹೋಗಿ ಮತಬೇಟೆ ನಡೆಸೋಕೆ ಶುರು ಮಾಡಿದ್ದಾರೆ. ಭಾನುವಾರ ಕರ್ನಾಟಕದಲ್ಲೂ ಲೋಕಸಭಾ ಚುನಾವಣೆಯ ರಣಕಹಳೆ ಮೊಳಗಿಸಿ ಹೋಗಿದ್ದಾರೆ ಮೋದಿ. ಮೋದಿಯ ಈ ಭೇಟಿಯೇ ಈಗ ಬಹುಚರ್ಚಿತ ವಿಷಯವಾಗಿದೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ರಣಭೂಮಿಯಲ್ಲಿ ಮೋದಿ ಭಾನುವಾರವಷ್ಟೇ ಚುನಾವಣಾ ರಣಕಹಳೆ ಮೊಳಗಿಸಿ ಹೋಗಿದ್ದಾರೆ. ಆದರೆ ಕೆಲವೊಂದು ಅನಿರೀಕ್ಷಿತ ಘಟನೆಗಳಿಗೂ ಮೋದಿಯ ಭೇಟಿ ಕಾರಣವಾಗಿದೆ. ಮುಖ್ಯವಾಗಿ ಹುಬ್ಬಳ್ಳಿಯ ಜನರು ಫುಲ್ ಜೋಶ್ನಲ್ಲೇ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ನೆರೆದಿದ್ದ ಅಪಾರ ಜನಸಂಖ್ಯೆಯನ್ನ ನೋಡಿ ಮೋದಿನೂ ಥ್ರಿಲ್ ಆಗಿದ್ರು. ಆದ್ರೆ ಮೋದಿಯಲ್ಲಿ ಹಳೆ ಜೋಶ್ ಮಾತ್ರ ಇರದೆ ಇದ್ದದ್ದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅಸಲಿಗೆ ಬಿಎಸ್ವೈ ಮತ್ತು ಅವರ ಆಪರೇಷನ್ ಫ್ಲಾಪ್ ಸ್ಟಾರ್ಸ್ ನ ಟೀಮ್ ನೋಡಿಯೇ ಮೋದಿಯ ಜೋಶ್ ಹೋಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಯಡಿಯೂರಪ್ಪ ಮೇಲೆ ಸಿಕ್ಕಾಪಟ್ಟೆ ಮುನಿಸಿಕೊಂಡಿದ್ದಾರಾ ಮೋದಿ? ಹತ್ತಿರ ಇದ್ರೂ ನಗುವಿಲ್ಲ, ಮಾತಿಲ್ಲ, ಮೋದಿ ತೋರ್ಲಿಲ್ಲ ಕನಿಷ್ಠ ಕಳಕಳಿ. ಸದ್ಯ ಚರ್ಚೆಗೆ ಗ್ರಾಸವಾಗಿರುವ ಸಂಗತಿಯೇ ಇದು. ಹುಬ್ಬಳ್ಳಿಗೆ ಬಂದು ಸಂಜೆ ಹೊತ್ತಲ್ಲಿ ಮೋದಿ ಘರ್ಜನೆ ಮಾಡಿ ಹೋಗಿದ್ದಾರೆ. ಸುಮಾರು 7 ಗಂಟೆಯ ನಂತರ ಆಗಮಿಸಿದ ಮೋದಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟು ಪಕ್ಷದ ವೇದಿಕೆ ಹತ್ತಿದ್ರು. ವೇದಿಕೆಯಲ್ಲಿ 10 ನಿಮಿಷ ಇದ್ರು. ನಂತರ ಮಾತಿಗೆ ನಿಂತ ಮೋದಿ ಚುಟುಕಾಗಿ ತಮ್ಮ ಭಾಷಣ ಮುಗಿಸಿದ್ರು. ಕೇವಲ 27 ನಿಮಿಷಕ್ಕೆ ತಮ್ಮ ಅಬ್ಬರದ ಭಾಷಣವನ್ನ ಮುಗಿಸಿದ್ರು. ನಂತರ ಸನ್ಮಾನ ಸ್ವೀಕರಿಸಿ ವೇದಿಕೆಯಿಂದ ಕೆಳಗಿಳಿದು ದೆಹಲಿಗೆ ಹೊರಟೇ ಬಿಟ್ರು. ಇಷ್ಟು ನಡೆದದ್ದು ಬರೀ 7 ಗಂಟೆಯಿಂದ 8 ಗಂಟೆಯ ನಡುವೆ, ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆಯಷ್ಟು ಹೊತ್ತು ಮಾತ್ರ. ಪ್ರಧಾನಿಯಾದ ನಂತರ ಮೋದಿ ಹಲವು ಬಾರಿ ರಾಜ್ಯಕ್ಕೆ ಬಂದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಲ್ಲೂ ಸುಮಾರು 20 ಬಾರಿ ಕರ್ನಾಟಕಕ್ಕೆ ಬಂದು ಪ್ರಚಾರ ಭಾಷಣವನ್ನ ಮಾಡಿದ್ದಾರೆ. ಆದ್ರೆ ಇಷ್ಟು ಕಡಿಮೆ ಅವಧಿಯ ಭಾಷಣವನ್ನ ಎಲ್ಲೂ ಮಾಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಮೋದಿ ಅರ್ಧ ಗಂಟೆಗೂ ಕಡಿಮೆ ಮಾತನಾಡಿದ್ದಾರೆ. ಮೋದಿಯ ಹಳೆ ಜೋಶ್ ಕಾಣಿಯಾಗೋದಕ್ಕೆ ರಾಜ್ಯದಲ್ಲಿ ಆಪರೇಷನ್ ಫೇಲ್ ಆಗಿದ್ದೇ ಕಾರಣ ಎನ್ನಲಾಗ್ತಿದೆ. ಅದರಲ್ಲೂ ಬಿಎಸ್ ಯಡಿಯೂರಪ್ಪ ಅಂಡ್ ಅವರ ಟೀಮ್ ಕೈ ಸುಟ್ಟುಕೊಂಡುದಕ್ಕೆ ಮೋದಿ ಸಿಟ್ಟಾಗಿದ್ರು ಎನ್ನಲಾಗ್ತಿದೆ. ಮೋದಿಯ ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆ ವಿಸಿಟ್ ನಲ್ಲಿ ಮತ್ತೊಂದು ಸಂಗತಿ ಎಲ್ಲರ ಗಮನ ಸೆಳೆದಿದೆ. ಅದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಂದ ಅಂತರ ಕಾಯ್ದುಕೊಂಡದ್ದು. ಹೌದು, ಬಿಎಸ್ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿಯ ಸಾರಥಿ, ರಾಜ್ಯ ಬಿಜೆಪಿಯ ಪರಮೋಚ್ಚ ನಾಯಕ. ಹೀಗಾಗಿ ಮೋದಿ ರಾಜ್ಯಕ್ಕೆ ಬಂದಾಗ ಹೆಚ್ಚಾಗಿ ಮಾತನಾಡಬೇಕಾಗಿದ್ದೆ ಯಡಿಯೂರಪ್ಪ ಜೊತೆಗೆ. ರಾಜ್ಯದ ಆಗು ಹೋಗುಗಳ ಬಗ್ಗೆ, ಪಕ್ಷದ ವಿಚಾರ, ಚುನಾವಣಾ ತಯಾರಿ ಬಗ್ಗೆ ಹೀಗೆ ಸಾಕಷ್ಟು ಸಂಗತಿಗಳ ಮಾಹಿತಿಯನ್ನ ಸಿಕ್ಕಿದ ಅಲ್ಪ ಅವಧಿಯಲ್ಲಿ ಪಡಿಬೇಕಿತ್ತು. ಆದ್ರೆ ಮೋದಿ ಅದ್ಯಾವುದನ್ನು ಮಾಡೇ ಇರಲಿಲ್ಲ. ಅಸಲಿಗೆ ಬಿಎಸ್ವೈ ಜೊತೆಗೆ ಒಂದಕ್ಷರವನ್ನು ಕೂಡ ಮೋದಿ ಮಾತನಾಡಿರ್ಲಿಲ್ವಂತೆ. ಬೃಹತ್ ವೇದಿಕೆಯಲ್ಲಿ ಯಡಿಯೂರಪ್ಪ ಮತ್ತು ಮೋದಿ ಜೊತೆಗೆ ಕೂತಿದ್ರು. ಜೊತೆಗೆ ಜನರತ್ತ ಕೈ ಬೀಸಿದ್ರು, ವಿಶ್ ಮಾಡಿದ್ರು. ನಂತರ ಅಕ್ಕಪಕ್ಕದ ಕುರ್ಚಿಯಲ್ಲೇ ಕುಳಿತರು. ಆದ್ರೆ ಒಮ್ಮೆಯೂ ಯಡಿಯೂರಪ್ಪನವರತ್ತ ತಿರುಗಿಯೂ ನೋಡಿಲ್ಲ, ಒಂದಕ್ಷರ ಮಾತನಾಡಿಲ್ಲ, ಉಭಯ ಕುಶಲೋಪರಿ ನಡೆಸಲಿಲ್ಲ, ಸೌಜನ್ಯದ ನಗೆ ಬೀರ್ಲಿಲ್ಲ, ಕನಿಷ್ಠ ಕಳಕಳಿಯನ್ನು ಬಿಎಸ್ವೈಗೆ ತೋರ್ಲಿಲ್ಲ. ಯಡಿಯೂರಪ್ಪನವರು ಹಾರ ಹಾಕಿದಾಗಲೂ ಬರೀ ಥ್ಯಾಂಕ್ಸ್ ಅಂತಷ್ಟೇ ಹೇಳಿ ಸುಮ್ನಾದ್ರು. ಕೊನೆವರೆಗೂ ಬಿಎಸ್ವೈ ಜೊತೆ ಮಾತು ಆಡದೆ ಮುಖ ಕೊಟ್ಟು ಮುಖ ನೋಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳಲಾಗ್ತಿದೆ.
ಹಾಗಂತ ಮೋದಿ ವೇದಿಕೆಯಲ್ಲಿ ಯಾರ ಜೊತೆನೂ ಮಾತನಾಡಲಿಲ್ಲ ಅಂತ ಭಾವಿಸಬೇಡಿ. ಸದಾನಂದ ಗೌಡ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಉಳಿದವರ ಜೊತೆ ಚೆನ್ನಾಗಿಯೇ ಮಾತನಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಜೊತೆಗಂತೂ ತುಂಬಾ ಆತ್ಮೀಯತೆಯಿಂದಲೇ ಮಾತನಾಡಿದ್ದಾರೆ. ಆದ್ರೆ ಪಕ್ಕದಲ್ಲೇ ಇದ್ದ ಬಿಎಸ್ವೈ ಜೊತೆ ಮಾತುಕತೆನೂ ಇಲ್ಲ, ನಗುವೂ ಇಲ್ಲ. ಒಂದು ರೀತಿಯಲ್ಲಿ ಸಂಪೂರ್ಣ ಯಡಿಯೂರಪ್ಪನವರನ್ನ ಸೈಡ್ಲೈನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಮೋದಿ ಬಿಎಸ್ ಯಡಿಯೂರಪ್ಪ ಮೇಲೆ ಇಷ್ಟೊಂದು ಮುನಿಸಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಮೂಡಿಸಿದೆ. ಭಾನುವಾರದ ಮೋದಿಯ ಭೇಟಿ ನಂತರವಂತೂ ಮೋದಿ ಮತ್ತು ಬಿಎಸ್ವೈ ನಡುವೆ ಅಂತರ ಹೆಚ್ಚಾಗ್ತಿದ್ಯಾ ಅನ್ನೋ ಅನುಮಾನ ಮೂಡಿಸಿದೆ. ಬಿಜೆಪಿ ಕಾರ್ಯಕರ್ತರು ಕೂಡ ಅಷ್ಟೇ ಮೋದಿ ಯಡಿಯೂರಪ್ಪನವರಿಂದ ಇಷ್ಟೊಂದು ಅಂತರವನ್ನ ಯಾಕೆ ಕಾಯ್ದುಕೊಳ್ತಿದ್ದಾರೆ ಅಂತ ಗೊಂದಲಕ್ಕೆ ಒಳಗಾಗಿದ್ದಾರೆ. ಆದ್ರೆ ಇದಕ್ಕೆಲ್ಲ ಕಾರಣ ಕಳೆದೊಂದು ವಾರದಲ್ಲಿ ರಾಜ್ಯದಲ್ಲಿ ನಡೆದ ಬೆಳವಣಿಗೆಗಳೇ ಅಂತ ಹೇಳಲಾಗ್ತಿದೆ. ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಮೋದಿಯನ್ನ ಸೋಲಿಸೋದಕ್ಕೆ ವಿರೋಧಿಗಳೆಲ್ಲ ಕೂಡ ಒಟ್ಟಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಕ್ಷದ ಶಕ್ತಿಯನ್ನ ಗಟ್ಟಿಗೊಳಿಸೋಕೆ ರಾಜ್ಯಕ್ಕೆ ಬಂದ ಮೋದಿ ಬಿಎಸ್ವೈ ಜೊತೆ ಹಳೆ ಆತ್ಮೀಯತೆಯನ್ನ ಯಾಕೆ ತೋರಿಸಿಲ್ಲ ಅನ್ನೋದು ಕೆಲವರ ಪ್ರಶ್ನೆ. ನಿಜಕ್ಕೂ ಉದ್ದೇಶಪೂರ್ವಕವಾಗಿ ಯಡಿಯೂರಪ್ಪ ಅವರಿಂದ ಮೋದಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ? ಉತ್ತರ ಇಲ್ಲಿದೆ ನೋಡಿ. ಬಿಎಸ್ವೈ ಆಡಿಯೋ ಔಟ್ ಆಗಿದ್ದಕ್ಕೆ ಮೋದಿ ಗರಂ. ಪಕ್ಷಕ್ಕೆ ಮುಜುಗರ ಆಗಿದ್ದಕ್ಕೆ ಮೋದಿ ಸಿಟ್ಟು. ಹೌದು, ಕಳೆದ ವಾರದ ಆಪರೇಷನ್ ಆಡಿಯೋ ಪ್ರಕರಣ ಬಿಜೆಪಿ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟು ಮಾಡಿರೋದು ಸತ್ಯ. ಯಾಕಪ್ಪ ಅಂದ್ರೆ ಸ್ವತಃ ಬಿಎಸ್ ಯಡಿಯೂರಪ್ಪ ಅವರ ಧ್ವನಿಯೇ ಈ ಆಡಿಯೋ ರೆಕಾರ್ಡಿಂಗ್ ನಲ್ಲಿತ್ತು. ಕೋಟಿ ಕೋಟಿ ಆಫರ್ ಮಾಡುವುದು ಬಹಿರಂಗವಾಗಿತ್ತು. ಈ ಪ್ರಕರಣದಿಂದಾಗಿ ಬಿಜೆಪಿ ಸರ್ಕಾರವನ್ನ ಬೀಳಿಸೋ ಕೆಲಸಕ್ಕೂ ಹಿನ್ನಡೆಯಾಗುತ್ತೆ. ಭಾನುವಾರದ ವಸಂತ ಪಂಚಮಿ ಹಬ್ಬಕ್ಕೆ ಸರಿಯಾಗಿ ಬಿಜೆಪಿ ಸರ್ಕಾರ ಬರುತ್ತೆ. ರಾಜ್ಯಕ್ಕೆ ಭೇಟಿ ಕೊಡ್ತಾ ಇರೋ ಮೋದಿಗೆ ಬಿಎಸ್ವೈ ಗಿಫ್ಟ್ ಕೊಡೋ ಪ್ಲಾನ್ ನಲ್ಲಿ ಇದ್ದಂಗಿತ್ತು ಅದು. ಆದ್ರೆ ಅದ್ಯಾವುದು ಕೂಡ ನೆರವೇರಲಿಲ್ಲ. ಬದಲಾಗಿ ಬಿಎಸ್ವೈ ಅವರಿಗೆ ತೀವ್ರ ಮುಜುಗರ ಆಗುವಂತಹ, ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತಹ ಘಟನೆ ನಡೀತು. ಇದರಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬಂತು. ಇಷ್ಟೆಲ್ಲಾ ಬೆಳವಣಿಗೆ ಆದ್ಮೇಲೆ ಮೋದಿ ರಾಜ್ಯಕ್ಕೆ ಕಾಲಿಟ್ರು. ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನ ಮುನ್ನಡೆಸ್ತಾ ಇರೋರು ಮೋದಿ. ವಿರೋಧ ಪಕ್ಷಗಳು ಈಗಾಗಲೇ ಹಲವು ವಿಚಾರದಲ್ಲಿ ಮೋದಿಯ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅದನ್ನ ಹೇಗೋ ಎದುರಿಸ್ತಾ ಇರೋ ಮೋದಿಗೆ ಈಗ ಹೊಸದೊಂದು ಸವಾಲು ಕರ್ನಾಟಕದಲ್ಲಿ ಹುಟ್ಕೊಂಡಿದೆ. ಬಿಜೆಪಿಯವರು ಆಪರೇಷನ್ ಕರ್ಮಕಾಂಡದ ವಿಚಾರವಾಗಿಯೂ ಕೂಡ ಇನ್ನೂ ಮೋದಿಯನ್ನ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾವೆ. ಈಗಾಗಲೇ ಲೋಕಸಭೆಯಲ್ಲಿ ಈ ಬಗ್ಗೆ ಚರ್ಚೆಗಳು ಶುರುವಾಗ್ಬಿಟ್ಟಿದೆ. ಇಷ್ಟಕ್ಕೆಲ್ಲ ಕಾರಣ ಯಡಿಯೂರಪ್ಪನವರು ಅಂತ ಅಂದುಕೊಂಡೆ ಮೋದಿ ಅವರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಕೆಲ ಬಿಜೆಪಿ ನಾಯಕರು ಮಾತ್ರ ಪಾಪ ಯಡಿಯೂರಪ್ಪನವರದ್ದು ತಪ್ಪೇನಿದೆ, ಅವರನ್ನ ಈ ರೀತಿ ಮೋದಿ ಸೈಡ್ ಲೈನ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪರೇಷನ್ ಕಮಲ ಆಡಿಯೋ ಲೀಕ್ ಆಗಿದ್ದು ಯಡಿಯೂರಪ್ಪ ಏಕಾಂಗಿಯಾಗಿದ್ದಾರೆ. ವಿರೋಧ ಪಕ್ಷಗಳು ಹೋಗ್ಲಿ, ಸ್ವತಃ ಬಿಜೆಪಿಯಲ್ಲೇ ಆಳಿಗೊಂದು ಕಲ್ಲು ಅಂತ ಎಸೆಯೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಮೋದಿಯ ನಡವಳಿಕೆಯೂ ಹಂಗೆ ಇತ್ತು ಅನ್ನೋದೇ ಈಗ ದೊಡ್ಡ ಮಟ್ಟದ ಚರ್ಚೆ. ಹುಬ್ಬಳ್ಳಿಗೆ ಆಗಮಿಸಿದ ಮೋದಿ ಹಳೆ ಜೋಶ್ನಲ್ಲಂತೂ ಇರಲಿಲ್ಲ. ಮೋದಿ ನಡವಳಿಕೆ ಆಪರೇಷನ್ ಆಡಿಯೋ ಲೀಕ್ ನಿಂದ ಬದಲಾಯ್ತಾ ಅನ್ನೋ ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಮೋದಿ ಹೆಚ್ಚು ಭಾಷಣವನ್ನ ಮಾಡಲಿಲ್ಲ. ಯಡಿಯೂರಪ್ಪ ಅವರಿಂದಾಗಿಯೇ ಮೂಡೌಟ್ ಆಗಿದ್ರು ಅನ್ನೋ ವಾದ ಒಂದು ಕಡೆಯಾದ್ರೆ, ತಮಿಳುನಾಡು, ಆಂಧ್ರ ಪ್ರದೇಶದ ಸಮಾವೇಶದಿಂದಾಗಿ ಮೋದಿ ಬಳಲಿ ಬೆಂಡಾಗಿದ್ರು, ಅದಕ್ಕಾಗಿ ಮೋದಿ ಜೋಶ್ ಕಡಿಮೆ ಆಗಿತ್ತು ಅನ್ನೋ ವಾದ ಕೂಡ ಇದೆ. ಭಾನುವಾರದ ಸಮಾವೇಶವನ್ನ ನೋಡಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದ ಯಡಿಯೂರಪ್ಪ ಅವರನ್ನ ನಡೆಸಿಕೊಳ್ಳೋ ರೀತಿ ಇದಾ ಅಂತ ಹುಬ್ಬಳ್ಳಿ ಮಂದಿ ಆಶ್ಚರ್ಯಚಕಿತರಾಗಿದ್ದಂತೂ ಸತ್ಯ. ಯಾಕಂದ್ರೆ ಕಾರ್ಯಕ್ರಮದ ಉದ್ದಕ್ಕೂ ಎಲ್ಲೂ ಕೂಡ ಬಿಎಸ್ವೈ ಜೊತೆಗೆ ಮೋದಿ ಆತ್ಮೀಯತೆಯಿಂದ ನಡೆದುಕೊಳ್ಳೇ ಇಲ್ಲ. ಮುಖ ಎತ್ತಿ ಒಂದು ಕ್ಷಣ ಕೂಡ ಮಾತನಾಡ್ಲಿಲ್ಲ. ಹಾರ ಹಾಕಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ಆಪರೇಷನ್ ಆಡಿಯೋ ಕಳಂಕ ಸದ್ಯ ಬಿಎಸ್ವೈ ಮೇಲಿರೋದ್ರಿಂದಲೇ ಮೋದಿ ಹೀಗೆ ನಡೆದುಕೊಂಡ್ರ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಇದು ಕೆಲ ಬಿಜೆಪಿ ಕಾರ್ಯಕರ್ತರಲ್ಲಿ ಬೇಸರ ಮೂಡಿಸಿದ್ ಮಾತ್ರ ಅಲ್ಲದೆ ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಕರ್ನಾಟಕದ ಬಿಜೆಪಿಯ ಆಧಾರ ಸ್ತಂಭ ಬಿಎಸ್ ಯಡಿಯೂರಪ್ಪ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸದ್ಯ ಅವರ ಮೇಲಿನ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಂತ ಮೋದಿ ಬಿಎಸ್ವೈನ ಸೈಡ್ ಲೈನ್ ಮಾಡಿ ರಾಜ್ಯದಲ್ಲಿ ಚುನಾವಣೆಯನ್ನ ಗೆಲ್ಲೋಕೆ ನಿಜಕ್ಕೂ ಸಾಧ್ಯ ಇದೆಯಾ? ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಹ್ಯಾವ್ ಅ ಲುಕ್. ಬಿಎಸ್ವೈ ಮೇಲೆ ಮೋದಿಗೆ ಮುನಿಸು. ಚುನಾವಣೆಗೂ ಬಿಎಸ್ವೈ ಸೈಡ್ ಲೈನ್ ಆಗ್ತಾರೇನು? ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮೋದಿ ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಭಾನುವಾರ ಬಂದಿದ್ರು. ಇನ್ನ ಇದೇ ತಿಂಗಳಲ್ಲಿ ಮತ್ತೆರಡು ಬಾರಿ ರಾಜ್ಯಕ್ಕೆ ಕಾಲಿಡ್ಲಿದ್ದಾರೆ ಮೋದಿ. ಆದ್ರೆ ಮೋದಿಯ ಪ್ರಥಮ ಭೇಟಿಯೇ ಹಲವು ಅಚ್ಚರಿ ಮತ್ತು ಅನುಮಾನಗಳನ್ನ ಹುಟ್ಟಾಕಿದೆ. ಬಿಎಸ್ವೈ ಜೊತೆ ಮೋದಿ ಅಂತರವನ್ನ ಕಾಯ್ದುಕೊಳ್ಳೋದು ನೋಡ್ತಾ ಇದ್ರೆ ಅದೊಂದು ಅನುಮಾನ ಬರ್ದೇ ಇರಲ್ಲ. ಬಿಎಸ್ವೈ ಮೇಲೆ ಆಡಿಯೋ ಬಾಂಬ್ನ ಆರೋಪ ಕೇಳಿ ಬಂದಿದ್ರಿಂದಲೇ ಮೋದಿ ಈ ರೀತಿ ಮಾಡಿರಬಹುದು ಅನ್ನಲಾಗ್ತಾ ಇದೆ.
ಯಾಕಂದ್ರೆ ಚುನಾವಣೆಗೆ ದಿನಗಣನೆಗಳು ಶುರುವಾಗಿರೋದ್ರಿಂದ ಮೋದಿ ಪ್ರತಿಯೊಂದು ಹೆಜ್ಜೆಯನ್ನ ಅಳೆದು ತೂಗಿ ಇಡಬೇಕಾಗುತ್ತೆ. ಈಗ ಕರ್ನಾಟಕದಲ್ಲೂ ಬಹಳಷ್ಟು ಯೋಚನೆಯಿಂದ ಉದ್ದೇಶ ಪೂರ್ವಕವಾಗಿಯೇ ಮೋದಿ BS-Y ರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ರಾಜ್ಯ ಬಿಜೆಪಿಯ ಆಧಾರ ಸ್ತಂಭ BS-Y ಅವರನ್ನೇ ಮೋದಿ ನಿರ್ಲಕ್ಷ್ಯ ಮಾಡ್ತಿದ್ದಾರಾ ಅಂತ ಕೇಸರಿ ಕಾರ್ಯಕರ್ತರಲ್ಲೂ ಕೂಡ ಅನುಮಾನ ಮೂಡಿದೆ. ಒಂದು ವೇಳೆ ಮುಂದಿನ ಲೋಕಸಭಾ ಚುನಾವಣೆಗೆ BS-Y ರನ್ನ ಬಿಟ್ಟು ಪ್ರಚಾರಕ್ಕೆ ಹೋದ್ರೆ ನಿಜಕ್ಕೂ ಮೋದಿ ಅವರು ಅಂದುಕೊಂಡಷ್ಟು ಸೀಟನ್ನ ರಾಜ್ಯದಿಂದ ಗೆಲ್ಲೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡುತ್ತೆ. ಯಾಕಪ್ಪ ಅಂದ್ರೆ BS ಯಡಿಯೂರಪ್ಪ ಅವರು ಬರೀ ಬಿಜೆಪಿ ಲೀಡರ್ ಮಾತ್ರ ಅಲ್ಲ, ಏಕೈಕ ಪ್ರಭಾವಿ ಲೀಡರ್ ಕೂಡ ಹೌದು. ರಾಜ್ಯದಲ್ಲಿ ಇವತ್ತು ಬಿಜೆಪಿ ಇಷ್ಟೊಂದು ಗಟ್ಟಿಯಾಗಿ ನೆಲೆ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಯಡಿಯೂರಪ್ಪ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪತಾಕೆಯನ್ನ ಹಾರಿಸಿದಂತಹ ಮೊಟ್ಟ ಮೊದಲ ಹಾಗೂ ಏಕೈಕ ನಾಯಕ BS ಯಡಿಯೂರಪ್ಪ. ಬರೀ ಉತ್ತರ ಭಾರತದ ಪಕ್ಷವಾಗಿದ್ದ ಬಿಜೆಪಿಯನ್ನ ದಕ್ಷಿಣದಲ್ಲೂ ಚಿಗುರೊಡೆಯುವಂತೆ ಮಾಡಿದ ನಾಯಕ ಇವರು. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಮೋದಿಗೆ ಕರ್ನಾಟಕದಿಂದ 12 ಸೀಟ್ಗಳು ಬಂದಿವೆ ಅಂದ್ರೆ ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ BS ಯಡಿಯೂರಪ್ಪ. ಹೀಗೆ ರಾಜ್ಯ ಬಿಜೆಪಿಯ ಆತ್ಮದಂತಿರೋ BS-Y ರನ್ನ ಕಡೆಗಣಿಸಿ ಚುನಾವಣೆಗೆ ಈ ಬಾರಿ ಬಿಜೆಪಿ ಹೋದ್ರೆ ಮೋದಿಯ ಟಾರ್ಗೆಟ್ ರೀಚ್ ಆಗೋದು ಕಷ್ಟ ಅಂತ ಬಿಜೆಪಿ ಕಾರ್ಯಕರ್ತರೇ ಮಾತನಾಡ್ಕೊಳ್ತಿದ್ದಾರೆ. ಕೃಷಿ ಹಿನ್ನೆಲೆಯಿಂದ ಬಂದ BS ಯಡಿಯೂರಪ್ಪ ರಾಜ್ಯದ ಪ್ರಭಾವಿ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯದ ಲೀಡರ್ ಕೂಡ ಹೌದು. ಒಂದು ಕಡೆ ರೈತರು, ಮತ್ತೊಂದು ಕಡೆ ಜಾತಿ ಬಲ. ಹೀಗೆ ಈ ಎರಡೂ ಶಕ್ತಿಗಳು ಯಡಿಯೂರಪ್ಪ ಅವರ ಹಿಂದೆ ಇದೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ಮುಖ್ಯಮಂತ್ರಿಯಾಗಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಅವ್ರನ್ನ ಬಿಟ್ರೆ ಬಿಜೆಪಿಗೆ ಮತ್ತೊಬ್ಬ ಪ್ರಬಲ ನಾಯಕರಿಲ್ಲ. ಬಿಜೆಪಿಯಲ್ಲಿ ಹಲವರು ನಾಯಕರಿದ್ರೂ ಕೂಡ ಬಹುತೇಕರು ಪ್ರದೇಶಕ್ಕೋ ಸಮುದಾಯಕ್ಕೋ ಸೀಮಿತರಾಗ್ತಾ ಇದ್ದಾರೆ. ಮಾಸ್ ಲೀಡರ್ ಅಂದ್ರೆ ಅದು BS-Y ಮಾತ್ರ. ಇಂಥ ನಾಯಕನನ್ನ ಕಡೆಗಣಿಸಿ ಬಿಜೆಪಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಕಳೆದ ಬಾರಿಯಷ್ಟಾದ್ರೂ ಸೀಟು ದಕ್ಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಹಾಗಾದ್ರೆ ರಾಜ್ಯದಲ್ಲಿ ಮೋದಿಯ ಹವಾಗೆ ಮತಗಳು ಬರಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ಖಂಡಿತವಾಗಿಯೂ ಮೋದಿ ವ್ಯಕ್ತಿತ್ವವನ್ನ ನೋಡಿ ಬಿಜೆಪಿಗೆ ಮತ ಹಾಕೋರಿದ್ದಾರೆ. ಆದ್ರೆ ಗೆಲ್ಲಬೇಕು, ಟಾರ್ಗೆಟ್ ರೀಚ್ ಆಗ್ಬೇಕು ಅಂದ್ರೆ ಸ್ಥಳೀಯವಾಗಿ BS-Y ರಂತಹ ಮಾಸ್ ಲೀಡರ್ನ ಅವಶ್ಯಕತೆ ಇದೆ. ಸದ್ಯಕ್ಕೇನೋ ಬಿಜೆಪಿ ಸರ್ಕಾರ ರಚಿಸೋಕ್ ಹೋಗಿ BS-Y ಎಡವಿದಂತೆ ಕಾಣ್ತಾ ಇರ್ಬೋದು. ಹಾಗಂತ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಬಿಜೆಪಿಗೆ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅಂತ ಕೆಲ ಕಾರ್ಯಕರ್ತರು ಮಾತನಾಡ್ಕೊಳ್ತಿದ್ದಾರೆ. ಸದ್ಯಕ್ಕೇನೋ ಮೋದಿ BS-Y ರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇರುವಂತೆ ಕಾಣ್ತಾ ಇದೆ. ಆದ್ರೆ ಇದು ಎಷ್ಟು ದಿನಗಳ ಕಾಲ ಇರುತ್ತೆ ಅನ್ನೋದು ಮಾತ್ರ ಇನ್ನೂ ಗೊತ್ತಿಲ್ಲ. ಸದ್ಯ ಆಪರೇಷನ್ ಎಪಿಸೋಡ್ ಫ್ಲಾಪ್ ಆಗಿದ್ರಿಂದಲೇ ಮೋದಿ ಇಂತಹ ನಿರ್ಧಾರಕ್ಕೆ ಬಂದಿರಬಹುದು ಅನ್ನಲಾಗ್ತಾ ಇದೆ. ಒಂದ್ ಕಡೆ ಆಪರೇಷನ್ ಫ್ಲಾಪ್ ಆಗಿರೋದು, ಮತ್ತೊಂದು ಕಡೆ ಮೋದಿ BS-Y ರನ್ನ ಕಡೆಗಣಿಸ್ತಾ ಇರುವಂತೆ ಕಾಣಿಸ್ತಾ ಇರೋದು. ಒಟ್ಟಾರೆಯಾಗಿ ನೋಡೋದಾದ್ರೆ ಬಿಜೆಪಿಯ ರಾಜ ಹುಲಿ ಸಂಕಷ್ಟಕ್ಕೆ ಸಿಲುಕಿರುವಂತೆ ಭಾಸವಾಗ್ತಾ ಇರೋದು ಮಾತ್ರ ಸತ್ಯ. ಇದುವೇ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.